ಸಹಕಾರಿ ಅಧಿಕಾರಿಗಳಿಗೆ, ರಾಜಕೀಯ ಗುಲಾಮರಂತೆ ವರ್ತಿಸುತ್ತಿರುವ ಸಹಕಾರಿ ಅಧಿಕಾರಿಗಳಿಗೆ, ಭ್ರಷ್ಟಾಚಾರಿ ಸಹಕಾರಿ ಅಧಿಕಾರಿಗಳಿಗೆ, ಸಂವಿಧಾನ ವಿರೋಧಿ ಸಹಕಾರಿ ಅಧಿಕಾರಿಗಳಿಗೆ, ರೈತ ವಿರೋಧಿ ಸಹಕಾರಿ ಅಧಿಕಾರಿಗಳಿಗೆ. ಮೈಸೂರಲ್ಲಿ ಆಮೇಲೆ ಮಾಡ್ತೀನಿ. ಮೆಮೊರಾಂಡಮ್ ನಾನು ಏನೂ ಬರೆದಿಲ್ಲ, ನಾನು ಏಕಾಏಕಿ ಬರ್ತೀನಿ ಅಂತ ಹೇಳಿರೋದು. ಅವತ್ತು ನೀವು ಇರಬೇಕು ಅಂತ ಹೇಳಿದ್ದೆ. ಅವರು ನಿಮ್ಮ ಮೇಲೆ ಕೊಟ್ಟವ್ರು ಅವರು ಇದ್ದಾರೆ, ಅವರು ಬರಬೇಕು ಅಂತ ಹೇಳಿದ್ದೀನಿ. ಯಾಕೆ ಅಂದರೆ ಈಗ ಅವ್ರಿಗೆ ಲೆಟರ್ ಕೊಟ್ಟಿದ್ದೆ ಬರು, ಲೆಟರ್ ಕೊಟ್ಟಿದ್ದೆ ವಾಲಂಟ್ರಿಗೆ ಹೇಳಿದ್ಯೋ? ಇಲ್ಲ, ಲೆಟರ್ನು ಕೊಟ್ಟಿದ್ದೀನಿ. 20ನೇ ತಾರೀಕು ವಾಲಂಟ್ರಿಗೆ ಅವ್ರನ್ನೂ ಇರೋಕ್ಕೆ ಹೇಳಿದ್ದೆ. 25 ಬರ್ತೀವಿ ಅಂತ ಹೇಳಿದ್ರೆ 25 ರಜಾ, 26ಕ್ಕೆ ಗ್ಯಾರಂಟಿ ಬರ್ತೀವಿ ಅಂತ ಹೇಳಿದ್ದು. ಲೆಟರ್ನೂ ಕೊಟ್ಟಿದ್ದೀನಿ, ತಾವು ಇರಬೇಕು ಅಂತ ಹೇಳಿದ್ದೀನಿ. ಆ ಲೆಟ್ರಲ್ಲಿ ತಾವು ಒಬ್ಬರು ಇದ್ದೀರಿ, ಗೌರವ ಇದೆ, ನಿಮ್ಮ ಮೇಲ್ಪಟ್ಟವ್ರು ಇದ್ದಾರೆ, ಅವರು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ಅವ್ರ ಮೇಲೆ ಮಾತಾಡ್ಬೇಕಾದ್ರೆ ನೀವು ಒಬ್ಬರೇ ಆಯ್ತಿಲ್ಲ ಅವ್ರಿಗೆ. ಯಾಕೆಂದರೆ ಅವರು ನಾವು ಇದೇ ರೀತಿ ಒಂದು ಕೇಸನ್ನ ಅದನ್ನು ವಜಾ ಮಾಡಿ, ಆ ಸದಸ್ಯತ್ವನ ವಜಾ ಮಾಡಿ ಅಂತೇಳಿ 8 ತಿಂಗಳಾಯ್ತು ಕೊಟ್ಟು ಇದೇ ಅಧಿಕಾರಿ ಇವತ್ತಿದ್ದ ಮನೋಜ್ ಕುಮಾರ್ 8 ತಿಂಗಳಿಂದ ಸಕಾರಣ ಏನೂ ಕೊಡದಲೆ ಡೇಟ್ ಮುಂದಕ್ಕೆ ಆಗ್ತಾ ಬಂದಿದ್ದಾರೆ. ಇವತ್ತು ಕಾರಣ ನಿಮ್ಮ ಊರ್ಜಿತವಾದ ಪಟ್ಟಿ, ಏನು ಅನೂರ್ಜಿತ ಪಟ್ಟಿ ಬೇರೆ ಇದೆ, ಅರ್ಹರ ಮತದಾರರ ಪಟ್ಟಿನೇ ಬೇರೆ ಇದೆ. ನಿಮ್ಗೆ ತೋರಿಸಿದ್ದೀನಿ, ಅವ್ರ ಎದುರಿಗೇನೆ ತೋರಿಸಿದ್ದೀನಿ. ಅದಕ್ಕೆ ಉತ್ತರ ಕೊಡೋಕ್ಕೆ ಅವ್ರು ಆಗಿಲ್ಲ. ಇವತ್ತು ಇಷ್ಟು ಜನ ಎದುರಿಗೆ ಅವ್ರು ಉತ್ತರ ಕೊಡಬೇಕಾಯ್ತು, ಯಾಕೆ ಮಾಡಿಲ್ಲ, ಯಾಕೆ ಈ ಥರ ಮಾಡಿದೆ ಅಂತ. ಒಂದು ಡೈರಿ ಸೊಸೈಟಿನಲ್ಲಿ ಅವನು ಭ್ರಷ್ಟಾಚಾರ ಮಾಡಿ ಹಣ ನುಂಗಿ, ಸಾರ್ವಜನಿಕರ ಹಣ ನುಂಗಿರುವಂಥ ಸೆಕ್ರೆಟರಿನ ನಾವು ಅಮಾನತಲ್ಲಿಟ್ಟರೆ, ಇವತ್ತು ಅವನ್ನೇ ಸೆಕ್ರೆಟರಿ ಮಾಡಿ ಇವರು ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿ, ಚುನಾಯಿತ ಪ್ರತಿನಿಧಿಗಳನ್ನ ನಮ್ಮನ್ನ ಸಸ್ಪೆಂಡ್ ಮಾಡಿ ಅವನ್ನೇ ಅಪಾಯಿಂಟ್ ಮಾಡಿ ಮತ್ತೆ ಕೆಲಸ ಮಾಡಿಸ್ತಾವ್ರೆ ಅಂತ ಹೇಳಿದ್ರೆ, ಇವರು ಸಾರ್ವಜನಿಕರನ್ನ ಉದ್ಧಾರ ಮಾಡೋಕ್ಕಿದಾರ ಇಲ್ಲ ಹಾಳು ಮಾಡೋಕ್ಕಿದಾರ? ನಾವು ಕೇಳೋದಿಷ್ಟೇ ಸರ್, ಅರ್ಹ ಮತದಾರರ ಪಟ್ಟಿನಲ್ಲಿ ನಮ್ಮ 10 ಜನದ ಹೆಸರಿದೆಯಾ? ಇದ್ಮೇಲೆ ವಜಾ ಮಾಡಿರೋ ಆದೇಶನ ನೀವೇ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು ವಜಾ ಮಾಡಿ ಅಂತ ಹೇಳಿದೆ ಅವತ್ತು ನಾನು. ಆದರೂ ಅಪೀಲ್ ಹಾಕಿದ್ದೀವಿ ಅಂತ ನೀವು ಹೇಳಿದ್ಮೇಲೆ ಕೇಳಿದೆ. ಕೆಲವರು ಯಾವುದೋ ಬಂದು ಸೈನ್ ಹಾಕ್ಸ್ಕೊಂಡ್ರು, ಯಾರೋ ಬಂದು ಸೈನ್ ಹಾಕಿದ್ರು. ಅವ್ರಿಗೆ ಏನೂ ಗೊತ್ತಿಲ್ಲ, ನಿಮ್ಮ ಕಾನೂನಿನ ಸೆಕ್ಷನ್ಗಳೇ ಆಗಲಿ ಯಾವುದೇ ಆಗಲಿ ಗೊತ್ತಿಲ್ಲ. ನಾನೇ ಈಗ ಕೆಲವರು ಹತ್ರ ತಿಳ್ಕೊಳ್ಳಿ ವಿಚಾರ, ಈ ಸೆಕ್ಷನ್ ಏನು, ಈ ಸೆಕ್ಷನ್ ಏನು ನಮಗೆ ಗೊತ್ತಿಲ್ಲ. ಕಾಣದೇ ಇರೋ ರೈತರಿಗೆ ನೀವು ತಿಳುವಳಿಕೆ ಹೇಳಬೇಕೆ ಹೊರತು ಕರೆಸಿ ಹೇಳ್ಬೋದಾಗಿತ್ತು. ನೀವು ವಿಚಾರಣೆಗೆ ಅವ್ರನ್ನ ಎದುರು ಬದ್ರು ಕರೆದು ವಿಚಾರಣೆ ಮಾಡೋಕ್ಕೇ ಅವಕಾಶ ಕೊಡದಲೆ ಕೇವಲ 8-10 ದಿವಸದಲ್ಲಿ ಈ ಕೆಲಸ ಮಾಡಿದ್ದೀರಿ ಅಂದರೆ, ಒಂದು ಸೊಸೈಟಿನೇ ಅಮಾನತಲ್ಲಿ ಇಟ್ಬಿಟ್ಟು ಆಡಳಿತಾಧಿಕಾರಿ ನೇಮಕ ಮಾಡ್ತೀರಿ ಅಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾವು ಹೇಳ್ತೀವಿ. ಪ್ರಜಾಪ್ರಭುತ್ವ ಆಯ್ಕೆ ಮಾಡೋದೇನಕ್ಕೆ? ಇವತ್ತು 136 ಸೀಟು ಕಾಂಗ್ರೆಸ್ನವ್ರು ಗೆದ್ದವ್ರೆ, ಅಧಿಕಾರ ನಡೆಸ್ತವ್ರೆ. ಇವತ್ತು ಏಕಾಏಕಿ ಅವ್ರನ್ನ ಆಡಳಿತನ ರದ್ದು ಮಾಡಿಬಿಟ್ಟು ರಾಷ್ಟ್ರಪತಿ ಆಡಳಿತ ಏರ್ತೀನಿ ಅಂದರೆ ಈ ದೇಶದ ಜನ ಏನು ಮಾಡಬೇಕು? ಈಗ ಅದೇ ರೀತಿ ನಮ್ಮ ಗ್ರಾಮದ ಜನ ಓಟ್ ಹಾಕಿರೋರು ಏನು ಮಾಡಬೇಕು? ಇಲ್ಲಿ ಬಂದಿದ್ದೀವಿ, ನ್ಯಾಯ ನೀವು ಕೊಡಬೇಕು. ಈಗ ನಿಮಗೆ ರಾಷ್ಟ್ರಪತಿ ಸ್ಥಾನ ಕೊಟ್ಟಿದ್ದೀವಿ, ನೀವು ತೀರ್ಮಾನ ಏನು ತಗೋತೀವಿ ತಗೊಳ್ಳಿ. ಇವತ್ತು ತೀರ್ಮಾನ ಆಗಬೇಕು, ಇಲ್ಲ ಅಂದರೆ ತೀರ್ಮಾನ ಆಗೋರಿಗೆ ಇಲ್ಲೇ ಊಟ ತಿನ್ನಿ ಮಾಡಿ ಇಲ್ಲೇ ಇರ್ತೀವಿ. ಇದು ನಿಮ್ಮ ಜಂಟಿ ನಿರ್ದೇಶಕರು ಬಂದಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ಮೊದಲು ಇವತ್ತು ಅವ್ರು ಎಲ್ಲೇ ಹೋಗಿದ್ರು ಇಲ್ಲಿ ಕರೆಸ್ಬೇಕು. ಈಗ ನೋಟಿಸ್ ಕೊಟ್ಟು ಅವ್ರು ಬಂದಿಲ್ಲ ಅಂದ್ರೆ ಇದೆಂತದ್ದು ಸರ್? ಇದು ಉದಾಸೀನ ಎಂತದ್ದು? ಏನಂತ ತಿಳ್ಕೊಂಡಿದ್ದೀರಿ ರೈತರನ್ನ? ಸರ್ ಇದು ಬಹಳ ಉಡಾಪೆ ಆಗುತ್ತೆ. ಇದು ದಯವಿಟ್ಟು ಅವ್ರು ಎಲ್ಲೇ ಹೋದ್ರು ಕರೆಸಿ. ಯಾಕಂದ್ರೆ ಇನ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ನಮ್ಮ ತಪ್ಪಾಗುತ್ತೆ. ಇನ್ಫಾರ್ಮ್ ಮಾಡು ಬಂದಿಲ್ಲ ಅಂತಂದ್ರೆ ನಮ್ಮ ಮೇಲೆ ಅಗೌರವ ತೋರಿಸ್ದಂಗೆ ಆಗುತ್ತೆ. ಈ ಸಂವಿಧಾನ ವಿರೋಧಿ ಚಟುವಟಿಕೆಗಳಾಗುತ್ತೆ. ಅವ್ರೆಷ್ಟೇ ದಬ್ಬಾಳಿಕೆ ಮಾಡಿದ್ರು ನಾವು ಒಪ್ಪಲ್ಲ. ಅವ್ರೆಷ್ಟೇ ಉನ್ನತ ಹುದ್ದೆದಲ್ಲಿ ಇದ್ರು ನಾವು ಒಪ್ಪಲ್ಲ. ದಯವಿಟ್ಟು ಕರೆಸಿ, ಅದೇನು ಇತ್ಯರ್ಥ ಮಾಡ್ಕೊಡಿ ಸರ್. ಕರ್ಸಂಗಂಟ ಜಾಗ ಬಿಟ್ಟು ಅಲ್ಲಾಡಲ್ಲ. ಒಬ್ಬೊಬ್ರು ಮಾತಾಡೋಣ ಪ್ಲೀಸ್. ಈಗ ಸರ್ ನಾವು ಎರಡೇ ತೀರ್ಮಾನ ಸರ್. ಇವತ್ತು ಏನು 10 ಜನ ಸಸ್ಪೆಂಡ್ ಮಾಡಿದರೆ 10 ಜನ ಆರ್ಡ್ರ್ ಅವ್ರು ಮಾಡಿರೋ ಆದೇಶನ ಸ್ಕ್ವಾಶ್ ಮಾಡಿ ಮತ್ತೆ ರಿಪೀಟ್ ಆಗಿ ಇವ್ರನ್ನ ನೇಮಕ ಮಾಡಬೇಕು. ಸೊಸೈಟಿನ ಆಡಳಿತಾಧಿಕಾರಿನ ವಾಪಸ್ ಕರ್ಸ್ಕೋಬೇಕು. ಒಂದು. ಎರಡನೇದು ಅವರು ಸಸ್ಪೆಂಡ್ ಆಗಬೇಕು. ಇದೆ ಎಷ್ಟೇ ಸರ್? ಅಲ್ಲಿ 35 ವರ್ಷದಿಂದ ಇನಾಮಿನೇಷನ್ ಆಯ್ಕೆ ತರ ನಡ್ಕೊಂಡು ಹೋಗ್ತಾ ಇತ್ತು.
ಚುನಾವಣೆ ನಡೆದಂತೆ. ಈಗ ಹೋದ ವರ್ಷದಲ್ಲಿ ಚುನಾವಣೆ ನಡೆಯೋ ಪ್ರಕ್ರಿಯೆ ಶುರು ಆಯಿತು. ರೈತ ಸಂಘ ಕಾಂಪೀಟ್ ಮಾಡಿ 10 ಜನ ರೈತ ಸಂಘದಲ್ಲಿ ಆಯ್ಕೆ ಆಯ್ತಾರೆ, 12 ಜನ ಆಯ್ಕೆ ಆಗ್ತಾರೆ. ಆಯ್ಕೆ ಆದ ನಂತರ ಅಲ್ಲಿ ಆ ಸೋರ್ಸೋಸಿಗೆ ಏನೂ ಇಲ್ಲ, ಯಾಕೆ ಇದು ಹಿಂದುಳಿದಿದೆ ಅಂತೇಳಿ ಚೆಕ್ ಮಾಡಿದಾಗ ಒಂದೊಂದು ಬೈಲಿಗೆ ಬರ್ತಾ ಇದ್ದಂಗೆ ಆಪೋಸಿಟ್ ಅವ್ರು ರಾಜಕೀಯ ಪುಡಾರಿಗಳು ಏನು ಮಾಡ್ತಾರೆ, ಇವ್ರನ್ನ ನಮ್ಮ ಏನು ಮೆಂಬರ್ ಆಯ್ಕೆ ಆಗಿದ್ರು ಅವ್ರನ್ನ ಅಧಿಕಾರಿಗಳು ಈಗ ರಾಜಕೀಯ ಕುತಂತ್ರದಿಂದ ಅಧಿಕಾರಿಗಳು ಇವ್ರನ್ನ 12 ಜನನ ಸಸ್ಪೆಂಡ್ ಮಾಡಿದ್ದಾರೆ ಸರ್. 29C ಅಂತಾರೆ. 29C ಹಾಕಬೇಕಾದ್ರೆ ನಾನು ಈಗ ಕಾನೂನು ಒಂಚೂರು ತಿಳ್ಕೊಂಡೆ. 29C ಏನು ಹೇಳುತ್ತೆ, ಏನು ಅರ್ಹ ಮತದಾರ ಅಲ್ಲದೆ ಹೋದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು. ಅರ್ಹ ಮತದಾರರ ಪಟ್ಟಿಲಿ ಅವರು ಇಲ್ಲ, ಅರ್ಹ ಮತದಾರರ ಪಟ್ಟಿಲಿ ಅವರೇ. ಆದ್ರೂ ಕಾನೂನು ತಕರಾರು ಅಂತ ಬಂದಾಗ ವಿತಿನ್ 30 ಡೇಸು ಅಂದರೆ 30 ದಿನಗಳ ಒಳಗೇನೆ ಹಾಕಬೇಕು. ಅವ್ರು ಕೊಟ್ಟಿರೋದು ಯಾವಾಗ, ಸುನೀತಾನವರು ನವೆಂಬರ್ ತಿಂಗಳಲ್ಲಿ ಅರ್ಜಿ ಕೊಡ್ತಾರೆ. ಹೋದ ಡಿಸೆಂಬರಲ್ಲಿ ಎಲೆಕ್ಟ್ ಆಗಿ ಇವರೆಲ್ಲ ಈಗ ಆಯಮ್ಮ ಏನು ಇಲ್ಲಿ ಅರ್ಜಿ ಕೊಟ್ಟವಳೆ ಇವ್ರ ವಿರುದ್ಧ 29C ಇವರು ಗೆದ್ದಿರೋದೇ ತಪ್ಪು ಅಂತ ಏನು ಹೇಳಿಕೆ ಕೊಡ್ತಾರೆ. ಅವರ ಯಜಮಾನನೇ ಅಲ್ಲಿ ಇವನು ಸೆಕ್ರೆಟರಿ ಆಗಿದ್ದವನು 35 ವರ್ಷದಿಂದ. ಅವನು ದುಡ್ಡು ಕಟ್ಟಬೇಕು, 6.5 ಲಕ್ಷ ದುಡ್ಡು ಕಟ್ಟಬೇಕು ಅಂತೇಳಿ ಡೈರಿ MD ಸಮೇತ ಯಾವಾಗ ಬಂದು ಹೋಯ್ತಾರೆ. ಅವ್ರು ಬಂದು ಹೋಗಿ ನೀನು ದುಡ್ಡು ಕಟ್ಟಬೇಕು, ಇಲ್ಲಾಂದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಇವ್ರು ಇಷ್ಟು ಜನ ಇದ್ರೆ ಅಲ್ವಾ ನನ್ನ ಗಂಡನ ಮೇಲೆ ಅಧಿಕಾರ ತಗೊಳ್ಳೋದು. ಇವ್ರು ಇಷ್ಟು ಜನ ನಮ್ಮ ಮನೆಗೆ ಕಳಿಸ್ಬಿಟ್ರೆ ನಮ್ಮನ್ನು ಕೇಳೋರು ಯಾರು ಇಲ್ಲ. ಸೊಸೈಟಿನ ನುಂಗಿ ನೀರು ಕುಡಿಬೋದು, 35 ವರ್ಷದಿಂದ ನುಂಗಿ ನೀರು ಕುಡಿದ್ರೆ ಸಾಲಿಕ್ಕಿಲ್ಲ. ತಾರೀಕೊಂದು ಫಸ್ಟ್ ನೋಟಿಸ್ ಕೊಡ್ತಾರೆ, 2 ತಾರೀಕು ನೋಟಿಸ್ ಕೊಡ್ತಾರೆ ಸರ್. ಮೆಂಬರ್ಸ್ಗಳೆಲ್ಲ ಬಂದ್ಬಿಟ್ಟು ಆವತ್ತಿನ ದಿನ ಆ ಪ್ರಕ್ರಿಯೆನೇ ನಡೀನಿಲ್ಲ, ಹಿಯರಿಂಗೇ ನಡೆದಿಲ್ಲ, ಒಟ್ಟೋಗ್ತಾರೆ ಸರ್. ಪುನಃ 6ನೇ ತಾರೀಕು ಇಟ್ಕೋತಾರೆ. ಆ ನೋಟಿಸ್ ಮತ್ತೆ ಕೊಟ್ಟಿರಲ್ಲ, ಅವರು ರೈತರಿಗೆ ಕೊಟ್ಟಿರಲ್ಲ. ಪುನಃ ಇದು 9ನೇ ತಾರೀಕು ಸರ್, ಮೂರು ದಿನ 9ನೇ ತಾರೀಕು ನೋಡ್ಬಿಟ್ಟು ಡಿಸ್ಕ್ವಾಲಿಫೈ ಮಾಡ್ತಾರೆ. ರಾಜಕೀಯ ಪ್ರೇರಿತ 7 ದಿನಕ್ಕೆ ಸರ್, 7 ದಿನಕ್ಕೆ ಮುಗಿಸ್ತಾರೆ ಸರ್. ವಿತೌಟ್ ನೀವು ನ್ಯಾಚುರಲ್ ಜಸ್ಟಿಸ್ಗೆ ನೋಟಿಸ್ ಕೊಟ್ಟಿದ್ದೀರಿ, ಕೊಟ್ಟರು ಕೂಡ ಅದನ್ನು 3 ದಿವಸಗೂ ಹಾಕೊಂಡು ಒಟ್ಟಾರೆ ಇದೆಲ್ಲ ನೋಡಿದ್ರೆ ನಿಮ್ಮ ಸಹಕಾರ ಕ್ಷೇತ್ರ ರಾಜಕೀಯ ಪ್ರವೇಶ ಈಗಲಿಂದಲ್ಲ ಆಗಲೂ ನಡೀತಾ ಇದೆ. ಇಲ್ಲ ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋಗಿದ್ರೆ ಮಾಡಿ, ಇಲ್ಲ ರಾಜೀನಾಮೆ ಕೊಟ್ಟು ಮನ್ಕೊಂಡಾಗಿ. ಈಗೇನು ಆಕ್ಷನ್ ತಗೋತೀವಿ ಮೇಲೆ ನಾವು ಇಲ್ಲಿ ಕೋರ್ಟ್ ಬಂದು ಡಿಆರ್ ತಾನೆ, ಡಿಆರ್ ತಪ್ಪು ಮಾಡಿದಾರೆ ತಾನೆ. ಇವಾಗ ಏನು ಆದೇಶ ಆಗಿದೆಯೋ ಆ ಸಂಬಂಧ ನಮ್ಮಲ್ಲಿ ಅಪೀಲ್ ಬಂದಿದೆ. ಮೊನ್ನೆ ಅಪೀಲ್ ಸಬ್ಮಿಟ್ ಮಾಡಿದ್ದಾರೆ. ಇವಾಗ ಅಪೀಲ್ ನಾನು ವಿಚಾರಣೆ ಮಾಡಿ ನಿಯಮಾನುಸಾರ ಏನಾಗಬೇಕು ಅದನ್ನು ನಾನು ಇತ್ಯರ್ಥ ಮಾಡ್ತೇನೆ. ಅಪೀಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಆದೇಶದ ವಿರುದ್ಧ ಪ್ರಕಾರ ನಾನೇನು ಓದಿಲ್ಲ, ನಮಗೂ ಅರ್ಥವಾಗುತ್ತೆ ಹೇಳಿದ ತಕ್ಷಣ. ವಿತಿನ್ 30 ಡೇಸ್ಲಿ ಏನ್ ಡಿಸ್ಕ್ವಾಲಿಫೈ ಇದ್ರೆ ಅವ್ರು ಪ್ರಶ್ನೆ ಮಾಡ್ಬೇಕಾಗಿತ್ತಲ್ವಾ. 1 ವರ್ಷ ಬಿಟ್ಕೊಂಡು ಆನಂದೂರ್ಲಿ ಯಾವ ತರ ರಾಜಕೀಯ ಮಾಡ್ತಾವ್ರೆ ಎಲ್ಲ ಗೊತ್ತಿರೋದಲ್ವಾ. ಆ ಸೊಸೈಟಿ ವಿಚಾರ ಬಂದಾಗ ಇಲ್ಲೂ ಬಂದು ನಾವು ಸ್ಟ್ರೈಕ್ ಮಾಡಿದ್ವಿ. ಆ ಸೊಸೈಟಿ ಆಯ್ತು, ಎಲೆಕ್ಷನ್ ಆಯ್ತು, ಅದು ಬೇರೆ ವಿಚಾರ. ಈಗಾದ್ರೆ ಹೆಂಗೆ ಎಲ್ಲ ನೀವು ರಾಜಕೀಯದ ಪ್ರಭಾವಕ್ಕೆ ಒಳಗಾಗಿ ಅವ್ರು ಕಡೆ ಬಂದು ಕೂತ್ಕೊಂಡು ಅವ್ರನ್ನೇ ಬಕೆಟ್ ಇಟ್ಕೊಂಡು ಕೆಲಸ ಮಾಡೋದಾದ್ರೆ ಕಾನೂನು ಫಾಲೋ ಮಾಡೋರು ಯಾರು? ಅಲ್ಲ, ಏನಾಗಿದೆ ಅಂತ ಪ್ರಾಬ್ಲಮ್ ಇಲ್ಲ ಹೇಳಿ. ಈಗ ಹೇಳೋ ಪ್ರಕಾರ 30 ದಿವಸ ಒಳಗಡೆ ನೀವು ಪ್ರಶ್ನೆ ಮಾಡ್ಬೇಕಾಯ್ತಲ್ವಾ. ಈಗ ಅಪೀಲ್ ಹಾಕೊಂಡು ಲಾರಿ ಫೀಸ್ ಕೊಟ್ಕೊಂಡು ಇದೇ ಕೆಲಸ ನಮ್ಗೆ. ಅಪೀಲ್ ಇದೆ, ಇರೋ ಒಪ್ಕೊಳ್ಳೋಣ, ಬೇರೆ ಅಲ್ವಾ. ಈಗ ಇದರಲ್ಲಿ ಫ್ರೇಮ್ ಆಫ್ ಫೇಸಿ ನೋಡಿದಾಗ ಕೇಳಿದಾಗ ನಿಮ್ಗೆ ಯಾರ್ದು ತಪ್ಪಿದೆ, ಆಮೇಲೆ ಶಿಕ್ಷೆ ತಗೊಳ್ಳಿ. ಈಗೇನು ಯಾವತ್ತಿದೆ ಕೇಸು? ಮೊನ್ನೆ ಸಬ್ಮಿಟ್ ಆಗಿದೆ, ನೋಟಿಸ್ ಇಶ್ಯೂ ಮಾಡಬೇಕು, ಇಶ್ಯೂ ಮಾಡ್ತೀನಿ. ಮಾಡಿ ಇಮ್ಮಿಡಿಯೇಟ್ ಆಗಿ ಅದ್ರ ಬಗ್ಗೆ ನೀವು ಕಾನೂನು ಚೌಕಟ್ಟು ಏನಿದೆ. ಈಗ ನೋಡಿ, ಯಾವುದೇ ಕೋರ್ಟ್ ಒಂದ್ಸತಿ ರಜೆ ಇರ್ತಾರೆ, ನೆಕ್ಸ್ಟ್ ಡೇ ಹೋದ್ರೆ ನೋಟಿಸ್ ಕೊಡ್ತಾರೆ, ಹೇಳ್ರಪ್ಪ ಇದೇನು ಮಾಡಿಲ್ವಲ್ಲ, ಆರ್ಡರ್ ಶೀಟ್ ನೋಡ್ರೆ ಗೊತ್ತಾಗುತ್ತಲ್ವಾ. ಆರ್ಡರ್ ಶೀಟ್ ನೋಡಿದ್ರೆ ಲೋಯರ್ ರೆಕಾರ್ಡ್ಸ್ ತಗೊಬಂದ ಗೊತ್ತಾಗುತ್ತಲ್ವ ಸರ್. LCR ಬಂದಾಗಲೇ ಅದು ಗೊತ್ತಾಗುತ್ತೆ. ಅದ್ರ ಮೇಲೆ ಏನು ಫ್ರೇಮ್ ಆಫ್ ಫೇಸಿ ಅವ್ರು ಏನು ಇನ್ವಾಲ್ವ್ ಆಗಿದ್ದಾರೆ, ಇದಕ್ಕೆ ನೋಡಕ್ಕೆ ಫ್ರೇಮ್ ಆಫ್ ಫೇಸಿ ರಾಜಕೀಯ ಇನ್ವಾಲ್ವ್ ಇದು 2 ಮಾತಿಲ್ಲ. ಇದು 2 ಮಾತಿಲ್ಲ. ಈಗ ನಿಮ್ದೇನಪ್ಪ, ಈಗ
ನಾನು ಆಮೇಲೆ ಆಯ್ತು ಮಾತಾಡಿ. ಸಾಹೇಬ್ರ ಜೊತೆಲೆ ಅವ್ರದ್ದು ಈಗ ಒಂದು ಸರಿಯಾದ ತಪ್ಪು ನಿಮಿಷ ಆರ್ಡರ್ ಮಾಡಿದ್ದಾರೆ. ಆರ್ಡರ್ ಮೇಲೆ ಕಾನೂನು ಚೌಕಟ್ಲಿ ಈಗ ಅಪೀಲ್ ಹಾಕಿದ್ದೀರಿ. ಅಪೀಲ್ ಅವರು ಬೇಗ ಡಿಸ್ಪೋಸಲ್ ಯಾರು ಅಪೀಲು ಬೇಡ ನಾವು ಆಗೋಗಿದೆ, ಮುಂದಕ್ಕೆ ಮಾತಾಡೋ. ಹೇಳಿದ್ರು ಮಾತ್ರ ಅಪೀಲ್ ಹಾಕಳಿ ಅಂತ ಹೇಳಿದ್ರು. ಅಪೀಲ್ ಹಾಕಳಿ ನಾನು ಸರಿ ಮಾಡ್ತೀನಿ ಅಂತ ಎದುರಿಗೇನೆ ಅವರು ಮಾತಾಡಿದ್ರು. ಶುಕ್ರವಾರ ದಿವಸ ನಾವು ಮಾತಾಡಿ ನಾನು ಹೇಳಿದೆ, ಲಾಯರ್ ಮುರುಗಕ್ಕೆ ನಾವು ಯಾರು ಚೈತನ್ಯ ಇಲ್ಲ, ನಾವು ಯಾರು ತಪ್ಪು ಮಾಡಿಲ್ಲ, ನಾವು ಮಾಡೋದಿಲ್ಲ, ನಾವೆಲ್ಲ ಒಟ್ಟಿಗೆ ಇಲ್ಲಿ ಬರ್ತೀವಿ. ನೀವು ಅವತ್ತು ನಮಗೆ ಏನು ತಪ್ಪಾಗಿದೆ ಅದನ್ನು ಸರಿ ಮಾಡಿ ಮತ್ತೆ ಯಥಾಸ್ಥಿತಿ ನಡ್ಕೊಂಡು ಹೋಗಂಗೆ ಮಾಡಬೇಕು ಅಂತ ಹೇಳಿದೆ. ಇವತ್ತು ಅವ್ರು ಯಾರು ಬಂದು ಸೈನ್ ಹಾಕ್ಸ್ಕೊಂಡ್ರು ಅವ್ರಿಗೆ ಗೊತ್ತಿಲ್ಲ. ಯಾತ್ಕೋ ಸೈನ್ ಹಾಕಿದ್ರು ಇಲ್ಲಿ ಬಂದು ಯಾರೋ ಫೈಲ್ ಮಾಡೋವನೇ ಗೊತ್ತಿಲ್ಲ. ಆಯ್ತು. ಈಗ ಅದನ್ನ ದಯವಿಟ್ಟು ತಾವು ಕೈ ಮುಗಿದ್ರೆ ಗಣನೆಗೆ ತಗೋಬೇಡಿ. ಈಗ ಇವತ್ತು ತೀರ್ಮಾನ ಆಗಬೇಕು, ಇಷ್ಟು ಜನ ಯಥಾಸ್ಥಿತಿ ಒಂದ್ ನಿಮಿಷ. ಈಗ ಅಷ್ಟೇ ಸರ್. ಒಂದ್ ನಿಮಿಷ ಕೇಳಿ. ಈಗ ಅಪೀಲು ಸರಿಯಾದ ತಪ್ಪು ಅಂತ ಕಗಡಕ್ಕೂ ಅವ್ರಿಗಿಂತ ಚರಣಾಧಿಕಾರಿ ಮಾಡಿದ್ದಾರೆ. ಅದನ್ನ ಪರಿಶೀಲನೆ ಅಲ್ಲ, ಬೇರೆ ಸಬ್ಜೆಕ್ಟ್ ಬಂದಿದ್ದೆ ಮೊನ್ನೆ. ಅವ್ರ ಅಣ್ಣ ತಂಗಿ ಜನ ಆಡ್ಕೊಂಡು ಕೋರ್ಟ್ಗೆ ಹೋಗೋಣ, ಅದೇನೇ ಇರಲಿ. ನಿಮ್ಮ ಹಿರಿ ಮಗ RTC ಇದೆ, ಇವೇನು ಹೇಳ್ಬೇಕು, ನೀವು ಸ್ವಾಧೀನ ಇರೋದು RTC ಕೊಡಿ. ಅವಾಗ ಕೊಟ್ಟಿದ್ದಾನೆ, ಕೊಡ್ಬೇಕೋ ಬೇಡವೋ? ಲೋನ್ ಸ್ಯಾಂಕ್ಷನ್ ಆಗಿ ನಿಮ್ಮ MDC ಬ್ಯಾಂಕ್ಗೆ ಜಮಾನ ಆಗೋಗಿದೆ. ಬೇರೆ ಆಸ್ತಿನ ಭೋಜ ಮಾಡಬೇಕಾದ್ರೆ ಅದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕದು. ಈಗ RTC ಒಂದು ಎಕ್ಸ್ಟ್ರಾ ಕೊಟ್ಟಿದ್ರೆ ಅಷ್ಟೇ. ಹೌದು ಸರ್, ಅದು ಆಯ್ತು ನೋಡಿ, ಮಾಡಿ ಅವ್ರು ಇಲ್ಲ ಅಂದ್ರೆ ಹೆಂಗೆ? ಈಗ ಕೋರ್ಟ್ ಕೇಸ್ ಹಾಕಾರ ಅಂದ್ರೆ ಕೋರ್ಟ್ಗೂ ನಿಮ್ಗೆ ಸಂಬಂಧ. ಈಗ ನನ್ನ ಆಸ್ತಿ, ನನ್ನ ಹೆಸರು RTC ಇದೆ, ಸ್ವಯಾರ್ಜಿತ ಆಸ್ತಿ. ಲೋನ್ ಕೊಡಿ, ಅವ್ರು ಭಾಗ ತಗೊಂಡ್ರೆ ಬೇರೆ. ತಕರಾರು ಹಾಕಿದ್ದಾರೆ ನಾಳೆ ದಿವಸ. ಸರ್ ಒಂದ್ ನಿಮಿಷ ಕೇಳಿ ಸರ್. ನೀವು ಈಗ ನೀವೆಲ್ಲ ಕುಂತಿದಾರಲ್ವಾ, ನೀವು ಕಾನೂನು ಚೌಕಲ್ಲಿ ಕೆಲಸ ಮಾಡೋದಲ್ವಾ? ತಕರಾರು ಹಾಕತ್ತ ಕೊಡ್ಬೇಡ ಅಂತ ಎಲ್ಲಿದೆ? ಸ್ಟೇ ಇದೆಯಾ ಕೋರ್ಟ್ಲಿ, ಅಥವಾ ಭಾಗ ಆಗಿದೆಯಾ? ಅವ್ನು ಕಟ್ತಾನೆ ತಗತಾನೆ, ಅವ್ನು ಭಾಗ ಬೇರೆ ಆಸ್ತಿ ಇದೆಯಲ್ಲ ಕೊಡ್ತಾ ಮತ್ತೆ ಅದನ್ನೇ ಹೇಳಿ ಅವ್ರಿಗೆ. ಇದಕ್ಕೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಸ್ಟ್ರೈಕ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಏನಿದು? ರೆಡಿ ಆಗ್ತಾ ಇದೆ ಬಿಡಿ. ನೋಡಿ, ಇದೆಲ್ಲ ರಾಜಕೀಯ, ಎಲ್ಲ ಕುತಂತ್ರ ರಾಜಕಾರಣ ಸರ್ ಇದು. ಕಾರ್ಯದರ್ಶಿ ಡೈರಿಗೆ ದುಡ್ಡು ಕಟ್ಟಬೇಕು ಸರ್, 4 ಲಕ್ಷ ದುಡ್ಡು ಕಟ್ಟಬೇಕು. ಅದನ್ನ ಕೇಸ್ ಹಾಕಿದೀವಿ ಸರ್. ಇಲ್ಲ ಫೈನಲ್ ಆಗ್ಲೇಬೇಕು ಸರ್ ಇದು. ನಡಿಯಪ್ಪ ಈಗ ಇವತ್ತು ನೋಟಿಸ್ ಇಶ್ಯೂ ಮಾಡಿ ನಾನು ಅಪೀಲ್ ಅಲ್ಲಿ ಇತ್ಯರ್ಥ ಮಾಡಿ. ಏನಾದ್ರೂ ನಿಮ್ಮ ಅಧಿಕಾರಿಗಳಿಲ್ಲ ದೋಷ ಬಂದ್ರೆ ನಿಜವಾಗ್ಲೂ ಅವ್ರನ್ನ ಅಮಾನತ್ ಮಾಡಿ. ನೀವು ಅಮಾನತ್ ಮಾಡ್ಲಿಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ನಾವು ಕ್ಷಮಿಸಲ್ಲ ಸರ್. ಸರ್ ಅವ್ರು ಬರ್ಬೇಕು, ಯಾರು 4 ಲಕ್ಷ ನಾವು ಕೇಸ್ ಹಾಕಿದೀವಿ. ಅವರಲ್ಲಿ ಡೈರಿಗೆ MD ಸರ್ ಬಂದು ಹೇಳಿದ್ದಾರೆ. ಇಲ್ಲ ಇವ್ರ ಹತ್ರ ಐತೆ. ಹೆಂಗ್ ತಿದ್ದಿದ್ದಾರೆ ಅದನ್ನ? ಯಾಕೆ ತಿದ್ದಿದ್ದಾರೆ? ಮಾಡ್ಲೇಬೇಕು, ಅದೆಲ್ಲ ಆನ್ಸರ್ ಕೊಡ್ಲೇಬೇಕು ಸರ್. ಬರ್ಲೇಬೇಕು ಇವ್ರಿಗೆ. ಶಾಂತಿ ನಾವು ಲೆಟರ್ ಕೊಟ್ಟಾದ್ಮೇಲೆ ಅವರು ರಜಾ ಅವ್ರಿಲ್ಲ ಅಂದ್ರೆ ಕರೆಸ್ಬೇಕು ಅಂತ ನೋಡಿ ಸರ್, ಈಗ ನಿಮ್ಮ ಅಧಿಕಾರಿಗಳಿಗೆ ಇಂತಿಂತ ದಿನ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ, ನೀವು ಇರಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರಂತೆ. ನೋಟಿಸ್ ಕೊಟ್ಟು ಅವ್ರು ಬಂದಿದ್ದ ಕಾರಣ ಇವತ್ತು ನಾವು ಕರ್ಸಲೇಬೇಕು ಅಂತೇಳಿ ಪ್ರತಿಭಟನಾಕಾರರು ಒಂದು ಒತ್ತಾಯ ಇದೆ ಸರ್. ದಯಮಾಡಿ ಅವ್ರನ್ನ ಕರೆಸಿ, ಅದೆಲ್ಲಿದ್ರು ಪರವಾಗಿಲ್ಲ. ಈಗ ನೋಟಿಸ್ ಕೊಟ್ಟಿದ್ದೀವಿ, ಕರ್ಸಂಟು ನಾವು ನಮ್ಮ ಪ್ರತಿಭಟನೆಗೆ ನೀವು ಅವಮಾನ ಮಾಡ್ದಂಗೆ ಆಗುತ್ತೆ. ಸರ್ ಈಗ ನಮ್ಮ ಪ್ರಶ್ನೆ ಇಷ್ಟೇ ಸರ್, ಮನುಷ್ಯ ಸರ್, ನಮ್ಮ ಪ್ರಶ್ನೆ ಇಷ್ಟೇ. ನಮಗೆ ಒಂದು ನೋಟಿಸ್ ಕೊಟ್ಟಾದ್ಮೇಲೆ, ನಮ್ಮ ಸರ್ಕಾರದಿಂದ ಒಂದು ನೋಟಿಸ್ ಕೊಟ್ಟಾದ್ಮೇಲೆ ತಾವು ಅದಕ್ಕೆ ಜಾಯಿನ್ ಆಗ್ತಿರೋ ಆಗಲ್ವ ಸರ್? ಅಲ್ವಾ? ನೀವಲ್ಲ. ಈಗ AR ಅವ್ರಿಗೆ ನಮ್ಮ ಸಂಘದ ಕಡೆಯಿಂದ ಒಂದು ನೋಟಿಸ್ ಕೊಟ್ಟಾದ್ಮೇಲೆ ಮಾತಾಡೋದೇನ ಪರಾಗಿರೋ ಸುದ್ದಿ ಬೇಡ. ಇಲ್ಲಿ ತನಕ ಪರನೇ ಆಗಿರೋದು ನಮಗೆ ಅದೆಲ್ಲ ಬೇಡ. ಈಗ ಅವ್ರು ಬರಬೇಕು, ಕಾರ್ಯದರ್ಶಿ ಇವತ್ತೇ ಇದ್ ಮಾಡ್ಬೇಕು ಅವ್ರನ್ನ.
ಸಸ್ಪೆಂಡ್ ಹಣ ದುರುಪಯೋಗ ಮಾಡ್ಕೊಂಡಿರೋ ಸೆಕ್ರೆಟರಿ ಬೇರೆ ಮಾತಾಡ್ತಾರೆ. ಸಸ್ಪೆಂಡ್ ಆಗ್ಬೇಕು, ಸಸ್ಪೆಂಡ್ ಮಾಡ್ಬೇಕು. ಕೊಡ್ಬೇಕು ಸರ್, 4 ಗಂಟೆ ಎದ್ದಾಗಲ್ಲ ಸರ್ ನಾವು ಆಗ್ಬೇಕು. ಮೊನ್ನೆ ಅಪೀಲ್ ಫೈಲ್ ಮಾಡೋರೆ ಒಂದು ನೋಟಿಸ್ ಕೊಟ್ಟು ಕೆಳಗಡೆ ರೆಕಾರ್ಡ್ಸ್ ಯಾಕ್ರಿ ಸೈನ್ ಹಾಕಿದ್ರಿ ನೀವು? ನಾವು ಬೇಡ ಅಂತ ಕೇಳ್ಬಿಟ್ಟು ಹೋಗಿಲ್ವೇನ್ರಿ? ನಮ್ಮಲ್ಲಿ ಹಾಕ್ಸೋಣ ಅಂತ submit ಯಾಕೆ ಆಗಿದೆ. sign ಹಾಕಿದ್ರಿ? ನಾನು ಇವತ್ತೇ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಬೇಡ ಅಂತ ಹೇಳಿದ್ದೆ ನಾವು. ಅಲ್ಲ, ಕ್ರಮ ಅದೇ ರೀತಿ ಆಗಬೇಕು. ಜೈಲಿಂದ ಹೊರಗಡೆ ಇದ್ದ ಆಟ ಮಾಡ್ತಾವನೆ, ಅದನ್ನ ಮೊದಲು ತಪ್ಪಿಸಿ ಇನ್ನಷ್ಟು ಹಣ ದುರುಪಯೋಗ ಆಗತ್ತೆ ಅಂತ ತಪ್ಪಿಸಿ ಈಗ ಅವನ್ನ ಇವತ್ತಿಂದನೇ ಬೇಡ ಅಂತ ಹೇಳಿ ಪ್ರಭಾರ ಈ ತರ ಮಾಡ್ಕೊಂಡು ಹೋಗ್ತಾರೆ. ಪ್ರಭಾರ ನೇಮಕ ಮಾಡ್ಕೊಂಡವ್ರೆ ಒಂದು ಹುಡುಗನ ಅಲ್ಲೇ ಕೆಲಸ ಮಾಡ್ತಿದ್ದ ಹುಡುಗನ್ನೇ ಪ್ರಭಾರ ಅಂತ ಮಾಡಿದ್ದಾರೆ. ಹಳೆ ಸೆಕ್ರೆಟರಿ ಜಾಯ್ನ್ ಆಗಿದ್ದಾರೆ ಡ್ಯೂಟಿಗೆ. ಹಳೆ ಸೆಕ್ರೆಟರಿ ಜಾಯ್ನ್ ಆಗಿಲ್ಲ, ಅನರ್ಹ ಮಾಡ್ಬೇಕು, ಒಳಗಡೆ ಜಾಯ್ನ್ ಆಗ್ಬೇಕು. ಏನೈತೆ ದುಡ್ಡೊಂದು ಏನ್ ನಡೆದೈತೆ ಅದೆಲ್ಲ ಮುಚ್ಚೋಗ್ಬೇಕಷ್ಟೇ ಇವ್ರಿಗೆ. 50-60 ಲಕ್ಷ ರಾಜಕಾರಣಿಗಳು ರುಚಿ ನೋಡಿರೋದಕ್ಕೆ ಆ ಡೈರಿಲಿ ಇಲ್ಲಿವರೆಗೂ ಹಂಗೆ ಆಡ್ಕೊಂಡ್ ಬಂದಿರೋದು. ಈಗ ಸರ್, ಈಗ ನಮ್ಮ ಬೇಡಿಕೆ ಏನಿಲ್ಲ ಸರ್. ಹೌದು, ತೀರ್ಮಾನ ಆಗುತ್ತೆ ಸರ್. 30 ವರ್ಷದಿಂದನೂ ರಾಜಕಾರಣಿಗಳು 50-60 ಲಕ್ಷ ದುಡ್ಡು ತಿಂದಿರೋದ್ರಿಂದ ಈ ರೀತಿ ಇದೇ ರುಚಿ ನೋಡ್ಕೊಂಡು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದಾರೆ. ನೋಡ್ರಪ್ಪ, ಹಿಂಗ್ ಮಾಡಿ ಅಧಿಕಾರಿಗಳೇ ಬರೀ ಇದೇ ಆಗೋಯ್ತು. ಏನ್ ಸರ್, ನ್ಯಾಯಕ್ಕೆ ಬೆಲೆನೇ ಇಲ್ವಾ ಸರ್ ಈಗ ಇದ್ರಲ್ಲಿ? ಅವ್ರು ಮಾತ್ರ ಮನೇಲಿರೋರು, ಅವರು ಪಾರ್ಟಿಗೆ ಬರ್ಬೇಕು. ಅವರು ಕಷ್ಟಪಟ್ಟು ರೈತರು 1 ಲೀಟರ್ ಹಾಲು ಕಡಿಯಕ್ಕೆ ನಾಗನಹಳ್ಳಿ ವಿಜೇಂದ್ರ ಇದ್ದಾರೆ ಮತ್ತು ಎಲ್ಲ ತಾಲೂಕಿನ ಪದಾಧಿಕಾರಿಗಳೇ, ಹಾಲು ಉತ್ಪಾದಕರೇ, ಸದಸ್ಯರು. ಈಗಾಗಲೇ ಈ ಕಚೇರಿಗೆ ಆನಂದೂರವರು ಸುಮಾರು 10 ವರ್ಷದ ಹಿಂದೆನೆ 25 ವರ್ಷದಲ್ಲಿ ಸಹಕಾರ ಸಂಘ ಇವತ್ತು ಕೃಷಿ ಸಹಕಾರ ಸಂಘ ಅಂತ ಹೇಳಿ ಈ ಕಳೆದ ವಾರ ಆ ಒಂದು ಸಂಘ ಉದ್ಘಾಟನೆ ಆಯ್ತು, ಸಮಿತಿ ಆಯಿತು. ಆ ಸಮಿತಿಗೆ ಆಗಕ್ಕೆ ಕಾರಣಕರ್ತರು ಆನಂದೂರು ರೈತಂಗದವರು ಅನ್ನೋದನ್ನ ನಾವು ಮರೆಯಂಗಿಲ್ಲ. 25 ವರ್ಷಗಳಿಂದ ಅಲ್ಲಿರುವಂಥ ಸಹಕಾರ ಸಚಿವ ಆಗಿರ್ಬೋದು, ಅಲ್ಲಿರುವಂಥ MLA ಆಗಿರ್ಬೋದು, ಜಿಲ್ಲಾ ಸಚಿವರಾಗಿರ್ಬೋದು, ಯಾರು ಕೂಡ 25 ವರ್ಷಗಳಿಂದ ಅಲ್ಲಿ ಡೈರಿ ಆ ಒಂದು ರೈತರ ಸಹಕಾರ ಸಂಘನ ಮಾಡಲಿಕ್ಕೆ ಯಾರು ತಯಾರಿರಲಿಲ್ಲ. ಅದರಿಂದ ಅನ್ಯಾಯ ಆದವ್ರಿಗೆ ಯಾರಿಗೆ ಅನ್ಯಾಯ ಆಯಿತು? ರೈತರಿಗೆ. ಯಾಕೆಂದ್ರೆ ಸಹಕಾರ ಸಂಘದ ಮೂಲಕ ಸಾಲ, ಬಡ್ಡಿ ರಹಿತವಾದ ಸಾಲವನ್ನು ಪಡ್ಕೋಬೇಕಾದ ರೈತರು ಕಳೆದ 25 ವರ್ಷಗಳಿಂದ ಖಾಸಗಿ ಸಾಲ ಮತ್ತು ಯಾವುದೇ ರೀತಿಯ ಸಾಲ ಮನ್ನಾ ಕೂಡ ದೊರಕದೆ ವಂಚನೆ ಆಗಿರೋದು ನಮ್ಮ ಮುಂದೆ 25 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಟೆಕ್ನಾಲಜಿ ತಂದ ಮೇಲೆ ಇವತ್ತು ಅಧಿಕಾರಕ್ಕೆ ಅವರು ಬಂದಿದ್ದಾರೆ. ನೀವು ಬೇಕಾಗಿಲ್ಲ, ನೀವೇನಿದ್ರೆ ಇವತ್ತು ಬೀದಿ ಮುಟ್ಲಾಗಿ ಹೋರಾಟ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಆ ಹೋರಾಟಗಾರರು ಪ್ರತಿನಿಧಿಯಾಗಿ ಆ ಸಂಘನ ಅತ್ಯುತ್ತಮವಾಗಿ ನಡೆದುಕೊಳ್ಳುತ್ತಿರುವ ಸಂಘನ ರಾಜಕೀಯ ದುರುದ್ದೇಶವಾಗಿ, ಕಾನೂನುಬಾಹಿರವಾಗಿ ಏನಿವತ್ತು ಸಹಕಾರ ಕ್ಷೇತ್ರ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಭಾರಿ ಒತ್ತು ಕೊಟ್ಟು ಮಾತಾಡ್ತಾರೆ. ಯಾಕೆ ಇದಕ್ಕ ಅಧಿಕಾರಿನ ಭ್ರಷ್ಟಾಚಾರ ಮಾಡಿ ಇರುವಂತ ಜನ ಸಹಕಾರ ಸಂಘನ ಸಂಪೂರ್ಣ ಸಂಘದ ಸೌಲಭ್ಯಗಳನ್ನ ರೈತರಿಗೆ, ಉತ್ಪಾದಕರಿಗೆ ದೊರಕುವ ರೀತಿ ಮಾಡಂತ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡಕ್ಕೆ ಇಂತ ಒಂದು ಸಹಕಾರ ಸಂಘಗಳನ್ನ ನಿರ್ಮೂಲನೆ ಮಾಡಕ್ಕೆ ಹೊರಟಿದ್ದಾರೆ. ಸಹಕಾರ ಕ್ಷೇತ್ರ ಹುಟ್ಟಿ 200 ವರ್ಷಗಳಾಗಿದೆ. ಅಂತ ಒಂದು ಸಹಕಾರ ಕ್ಷೇತ್ರ ಇವತ್ತಿನ ದಿವಸ ರಾಜಕಾರಣವಾಗಿ ಬೆಳೆದು ಇವತ್ತು ಬಂಡವಾಳಶಾಹಿಗಳು ಎಲ್ಲ ಸಹಕಾರ ಕ್ಷೇತ್ರಕ್ಕೆ ನಾವು ಭಾರಿ ಸೇವೆ ಮಾಡ್ತೀವಿ, ಪ್ರಾಮಾಣಿಕರು ಬಂದು ಹೇಳಿ ಆ ಸಹಕಾರ ಕ್ಷೇತ್ರ ಕೂಡ ಅವರು ಹಿಡಿತ ತಗೊಂಡು ಅಲ್ಲಿರಂತ ಸಂಸ್ಥೆಗಳೆಲ್ಲ ಎಲ್ಲವೂ ಕೂಡ ಆ ಭ್ರಷ್ಟಾಚಾರದ ಮೂಲಕ ದಮನ ಮಾಡ್ತವೆ. ಅದಕ್ಕೆ ಸಾಕ್ಷಿ ಆನಂದವರು ಕೃಷಿ ಉತ್ಪಾದಕರ ಸಹಕಾರ ಸಂಘನ ಸಾಕ್ಷಿ. ಅಂತ ಗ್ರಾಮದಲ್ಲಿ ಮತ್ತೆ ಇವತ್ತು 2ನೇ ಸರಿ ಈ ಆಡಳಿತ ಶಾಹಿಗಳು, ರಾಜಕಾರಣಿಗಳು
ಹಾಲು ಉತ್ಪಾದಕರ ಸಮಿತಿನ ರದ್ದುಗೊಳಿಸಿದಂತ ಅಯೋಗ್ಯತವಾದ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಅದರಿಂದ ಇವತ್ತು ನಾವು ಸಹಕಾರ ಕ್ಷೇತ್ರದಲ್ಲಿ ಈ ಮಾಡಿರುವಂತ ಒಂದು ದುರ್ದೇಶವಾಗಿ ಮಾಡಿರುವಂತದ್ದು ದುರುಪಯೋಗ ಮಾಡಿಕೊಂಡು ಅಧಿಕಾರನ ಬಳಸಿಕೊಂಡಿರುವಂತ ಸಹಕಾರ ಸಂಘದ ಏನು ಇವತ್ತು ಅಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿ ಯಾರು ಹೇಳಿದರೆ ಅವ್ರನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಇಂಥ ಕರ್ತವ್ಯಕ್ಕೆ ಇಂಥ ಕೃತ್ಯಕ್ಕೆ ಭಾಗಿಯಾಗಿರೋದು ಕೂಡ ಕರ್ತವ್ಯದಿಂದ ಅವ್ರನ್ನ ಈ ಒಂದು ಕರ್ತವ್ಯಕ್ಕೆ ಈ ಕರ್ತವ್ಯಕ್ಕೆ ಸಪೋರ್ಟ್ ಆಗಿ ಮತ್ತು ಇಂಥ ಒಂದು ಆದೇಶನ ಹೊಡಿಸೋದಕ್ಕೆ ಅವರು ಕರ್ತವ್ಯದಲ್ಲಿ ಇರಬಾರ್ದು, ಮುಂದೆ ಕರ್ತವ್ಯದಿಂದ ಡಿಸ್ಮಿಸ್ ಮಾಡಬೇಕು ಅನ್ನೋದು ಕೂಡ ಇವತ್ತು ನಮ್ಮ ಒತ್ತಾಯ ಇದೆ. ಇಂಥ ಕಾರಣದಿಂದ ಇವತ್ತು ಇವತ್ತು AR ಕಚೇರಿ ಪಕ್ಕದಲ್ಲೇ ಇರುವಂತಹ DR ಕಚೇರಿ ನಾವು ಕೊಟ್ಟಿದ್ದೀವಿ. ಅವರು ಮೇಲಧಿಕಾರಿಗಳಿಗೆ ಇದ್ದಾರೆ. ಇದು ನಿಮಗೆ ಯಾವ ರೀತಿ ನೀವು ಓಪರೇಟಿ ಒಂದು ಕಾನೂನಿನಲ್ಲಿ ವ್ಯಾಪ್ತಿಯಲ್ಲಿ ಕೆಳಮಟ್ಟ ಅಧಿಕಾರಿಗಳು ಮಾಡಿರುವಂತ ಲೋಪನ ಮಾಡಿದ ಆದೇಶನ ಹಿಂಪಡಿಬೇಕು, ಇದನ್ನು ಮುಂದುವರಿಸುವಂತದ್ದನ್ನ ಜವಾಬ್ದಾರಿ ನೀವು ತಗೊಂಡು ಇವತ್ತು ಧರಣಿ ಬಿಟ್ಟು ಹಾಲು ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳ ಮುಂದೆ ತಾವು ಹೇಳಬೇಕಾಗ್ತದೆ ನನ್ನ ಈ ಜಿಲ್ಲಾ ಸಚಿವರುಗಳು ಕೂಡ ಇಂಥ ಒಂದು ಸಹಕಾರ ಕ್ಷೇತ್ರಗಳಲ್ಲಿ ನಡೀತಾರಂತ ಅಧಿಕಾರಿಗಳ ಲೋಪದೋಷಗಳಿಗೆ ನೀವು ಇಂಥ ಅಧಿಕಾರಿಗಳನ್ನ ಈ ಜಿಲ್ಲೆಯಲ್ಲಿ ಇಟ್ಕೊಂಡಿರೋದನ್ನ ನಾವು ಸಹಿಸಿಕೊಂಡಿರಕ್ಕಾಗಲ್ಲ. ಇವ್ರ ಮೇಲೆ ಸೂಕ್ತ ಕ್ರಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಈಗ DR ಸಂಬಂಧಪಟ್ಟ ವಿಚಾರವಾಗಿ ನಮ್ಮ ಜಿಲ್ಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೊಸಕೋಟೆ ಮಾತಾಡಿದ ನಂತರ ನಮ್ಮ ಒಂದು ಅಧಿಕಾರಿ ಮಾಡಿರುವಂತಹ ತಪ್ಪನ್ನ ಯಾವ ರೀತಿ ಸರಿಪಡಿಸುವಂತ ಕೆಲಸ ನೀವು ಮಾಡ್ತೀರಿ ಅನ್ನೋದನ್ನ ಸ್ಪಷ್ಟವಾಗಿ ಈಗಾಗಲೇ ಮೌಖಿಕವಾಗಿ ನಾನು ನಿಮ್ ಜೊತೆಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದೀನಿ. ನೀವು ಕೂಡ ಕೆಳಾಧಿಕಾರಿಗಳು ಮಾಡಿದ ತಪ್ಪನ್ನ ಕೂಡ ನೀವು ಒಪ್ಕೊಂಡಿದ್ದೀರಿ, ತಪ್ಪು ಮಾಡಿದ್ದಾರೆ. ಅದನ್ನ ಆ ವ್ಯಕ್ತಿ ಮೇಲೆ ಯಾವ ರೀತಿ ಕ್ರಮ ತಗೊಳ್ಬೇಕಾಗಿದ್ದು ಒಂದು. ಎರಡನೇ, ನೀವು ನಿಮ್ಗೆ ನ್ಯಾಯಾಲಯಕ್ಕೆ ತಪ್ಪು ಮಾಡಿದ್ದು ನ್ಯಾಯಾಲಯ ಬರುವಂತ ಒಂದು ಪರಿಸ್ಥಿತಿನ ನೀವು ಅದಕ್ಕೆ ಎಡೆ ಮಾಡೋದು ಬೇಡ. ಅದು ಯಾವ ರೀತಿ ನ್ಯಾಯಾಲಯ ವಿಚಾರ ನಮ್ಮ ಅವಶ್ಯಕತೆ ಇಲ್ದಿರೋದು, ಇದು ವಾಸ್ತವವಾಗಿ ಇರಬೇಕಾದಂತ ಒಂದು ಸಮಿತಿನ ರದ್ದುಗೊಳಿಸಿರೋದನ್ನ ನಿಮಿತ್ತ ಪುನಃ ಮಾಡಿದಂತ ಕೆಲಮಟ್ಟ ಅಧಿಕಾರಿಗಳು ಮಾಡಿರೋದನ್ನ ಒಪ್ಪಿಕೊಳ್ಳದೆ ಏನು ಹಿಂದೆ ಇದ್ದಂತ ಸಮಿತಿ ಮುಂದುವರಿಸಲಿಕ್ಕೆ ನೀವು ಅನುವು ಮಾಡಿಕೊಟ್ರೆ ಮಾತ್ರ ನಾವು ಈ ಚಳವಳಿಯನ್ನ ಕೈ ಬಿಡಬೇಕಾಗ್ತದೆ. ಇಲ್ಲ ಅಂದ್ರೆ ಮುಂದಿನ ಹೋರಾಟಗಳನ್ನ ನಾವು ರೂಪಿಸಬೇಕಾಗ್ತದೆ ಅಂತ ಹೇಳ್ತಾ, ಈ ಒಂದು ಏನು ಸಹಕಾರ ಕ್ಷೇತ್ರದಲ್ಲಿ ಇಂಥ ಒಂದು ಆನಂದರಲ್ಲಾಗಿರುವಂತ ಕೃತ್ಯ ಬೇರೆಲ್ಲೂ ಆಗದ ರೀತಿ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ನೀವು ಸಮಾಲೋಚನೆ ಮಾಡಿ ಇಂಥ ಒಂದು ಸಹಕಾರ ಕ್ಷೇತ್ರ ನಾಶ ಮಾಡುವಂತ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಇಟ್ಕೋಬಾರ್ದು ಅಂತ ತಮಗೆ ಮನವಿ ಮಾಡ್ತಾ, ಈಗ ನಮ್ಮ ಜಿಲ್ಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತ ಹೊಸಕೋಟೆ ಬಸವರಾಜ್ ಅವರು ಮಾತಾಡ್ತಾರೆ ಅಂತ ವಿನಂತಿ ಮಾಡ್ತೀನಿ. ಮತ್ತು ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ, ಈಗಾಗಲೇ ಈ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದಾರೆ. ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಹಿಂದೆ 20-25 ವರ್ಷದಿಂದ ಕೂಡ ಸೊಸೈಟಿ ರಚನೆ ಆಗಿರಲಿಲ್ಲ. ಅಭಿವೃದ್ಧವಾಗಿ ರೈತ ಸಂಘ ತಮ್ಮೆಲ್ಲ ಸಹಕಾರದಿಂದ ಹೋರಾಟ ಮಾಡಿ ಅದನ್ನು ಕಾರ್ಯಗತ ಮಾಡಿ ಈಗ ಸೊಸೈಟಿ ಫಾರ್ಮೇಷನ್ ಆಗಿ ಬಂದಿದೆ. ನಾನು ಕೇಳೋದು ಎಷ್ಟು ಅಧಿಕಾರಿಗಳಿದೆ, ನೀವು ಸರ್ಕಾರ ಬರ್ತಿದೆ ಹೋಯ್ತದೆ, ನೀವು ಸಾರ್ವಜನಿಕರ ಹಣ ಮತ್ತು ಇದು ಸಂಬಳದಿಂದ ಕೆಲಸ ಮಾಡ್ತಾ ಇದ್ದೀರಿ. ಸಹಕಾರ ಸಂಘ ನಡೀಬೇಕಾದ್ರೆ ನಿಮಗೆ ಆದಂಥ ಕಾನೂನು ಚೌಕಟ್ಟು ನಡೀಬೇಕು. ಯಾಕೆ ಈ ಥರ ನೀವು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ಬರಲಿ, BJP ಬರಲಿ, ಇನ್ನೊಂದು ಬರಲಿ, 5 ವರ್ಷಕ್ಕೊಂದ್ಸರಿ ಬರ್ತಾರೆ ಹೋಗ್ತಾರೆ. ಆದರೆ ಪರ್ಮನೆಂಟ್ ಆಗಿರ್ತಕ್ಕಂಥ ಸಹಕಾರ ಕ್ಷೇತ್ರ ಏನು? ರೈತರಿಗೆ ಸರ್ಕಾರದ ಸವಲತ್ತುಗಳನ್ನು ಪಡಿಬೇಕು, ಸರ್ಕಾರದ ಸಬ್ಸಿಡಿಗಳನ್ನ ಪಡಿಬೇಕು ಅಂತೇಳಿ ರೈತರು ಮುಂದೆ ಬರಲಿ, ಸಹಕಾರ ಹಾಲು ಡೈರಿ ಮುಖಾಂತರ ನಮ್ಮ ತಾಯಿಯಂದಿರು ಹೊಸ ಕಟ್ಟಿಕೊಂಡು ಜೀವನ ಮಾಡಬೇಕು ಅಂತೇಳಿ ಈ ಕಲ್ಪನೆಯಲ್ಲಿ ಸಹಕಾರ ಕ್ಷೇತ್ರ ಸ್ಥಾಪನೆ ಆಗ್ತದೆ. ಇರ್ತಕ್ಕಂಥವ್ರಿಗೆ ರಾಜಕೀಯ ಪ್ರವೇಶ ಮಾಡಿ, ಯಾರೋ ರಾಜಕೀಯ ಪ್ರವೇಶ ಮಾಡಿ ಅವ್ರ ಒತ್ತಡದಿಂದ ನೀವು ಈ ತರ ಕಾನೂನು ಬಾಹಿರವಾಗಿ ಆದೇಶಗಳು ಮಾಡಿ
ನಾವು ಏನ್ ಮಾಡ್ಬೇಕು ನಮ್ಮನ್ನ? ಒಂದು ವರ್ಷದಿಂದ ಗೆದ್ದಂತ ಅಭ್ಯರ್ಥಿಗಳು ಅನರ್ಹರಾಗಿದ್ರೆ ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿತ್ತು. ನೀವು ಏಕಾಏಕಿ ಒಂದು ವರ್ಷ ಆದ ಮೇಲೆ ಅಥವಾ ಅವ್ರು ಸಂಬಂಧ ಪಡೆದೇ ಇರೋರು ಯಾರೋ ಅರ್ಜಿ ಕೊಟ್ಟರು ಅಂತೇಳಿ ನೀವು ಸೋಮೋಟಿಂಗ್ ಮಾಡಿ ಈ ಥರ ಹಳ್ಳಿಗಳಲ್ಲಿ ಅಶಾಂತಿ ಮಾಡಿ ಒಂಥರ ದ್ವೇಷಗಳನ್ನ ಹುಟ್ಟುವಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಈಗ ನೀವೆಲ್ಲ ಒಗ್ಗಟ್ಟಾಗಿರಪ್ಪ, ಇಲ್ಲಿ ಯಾವುದೇ ಸಹಕಾರ ಕ್ಷೇತ್ರಕ್ಕೆ ಯಾವುದೇ ರಾಜಕೀಯ ಪ್ರವೇಶ ಆಗಬಾರ್ದು, ಯಾರ್ದು ಅಲ್ಲ, ಇದು ರೈತರು ಸಂಬಂಧಪಟ್ಟಂತ ವಿಚಾರ ಅಂತ ಹೇಳುವಂತ ಸಹಕಾರ ತತ್ವಕ್ಕೆ ವಿರುದ್ಧವಾಗಿ ನೀವು ಕಾನೂನನ್ನ ವೈಲೇಷನ್ ಮಾಡಿ ಯಾರೋ ರಾಜಕಾರಣಿಗಳು ಹೇಳಿದ್ರು ಅಂತ ಹೇಳಿ ಈ ತರ ಮಾಡೋದಾದ್ರೆ ನಾವು ಈ ಸಮಾಜದಲ್ಲಿ ಯಾರ ಮೇಲೆ ನಂಬಿಕೆ ಇಡಬೇಕಾಗುತ್ತೆ? ನಿಮ್ಗೆಲ್ಲ ಸಂಬಳ ಕೊಡಲ್ವಾ? ನೀವು ಯಾವ್ದಕ್ಕಿದ್ದೀರಿ? ಈ ಒಂದು ಕಾನೂನಿನಲ್ಲಿ ಒಂದು ಆದೇಶ ಮಾಡಿದ್ರೆ ಇದೇನು ಪರಿಣಾಮ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಇನ್ನು ಮುಂದೆ ಆದರೂ ಕೂಡ ಸ್ವಲ್ಪ ತಿಳುವಳಿಕೆ ಮಾಡಿ, ಏನಿವತ್ತು ಆ AR ಆದೇಶವನ್ನು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ. ಈಗ ತಮ್ಮ ಮುಂದೆ ಅಪೀಲ್ ಇದೆ ಅಂತ ಹೇಳ್ತಾ ಇದ್ದೀರಿ, ಅಪೀಲ್ ಹಾಕಿದ್ದೀರಿ, ಅದು ಕಾನೂನು ಚೌಕಟ್ಟಲ್ಲಿ ಹಾಕಬೇಕು, ಹಾಕಿದ್ದೀರಿ. ಅದನ್ನು ಒಂದು ಟೈಮ್ ಬೌಂಡ್ಲಿ ನೀವು ಕರೆಕ್ಟಾಗಿ ಒಂದು ಟೈಮ್ ಬೌಂಡ್ಲಿ ಅದನ್ನು ಏನು ಅನರ್ಹ ಆಗಿದ್ದಾರೆ ಅವ್ರನ್ನ AR ಆರ್ಡ್ರನ್ನ ವಜಾಗೊಳಿಸಿ ಮತ್ತೆ ಅವ್ರನ್ನ ಮಾಡಬೇಕು. ಮತ್ತೆ AR ಏನು ತಪ್ಪು ಮಾಡಿದ್ದಾರೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಆಗಬೇಕು. ಇಲ್ಲಿ ಯಾರೋ ದುಡ್ಡು ಕೊಟ್ಟರು, ಯಾರೋ ರಾಜಕಾರಣಿ ಹೇಳಿದ್ರು ಅಂತೇಳಿ ಅವ್ರ ವಿರುದ್ಧವಾಗಿ ಕಾನೂನುಗಳನ್ನ ವೈಲೇಷನ್ ಮಾಡಿದ್ರೆ ಆ ಪ್ರಶ್ನೆ ಮಾಡೋರು ನಾವೇನೆ. ಇದು ತಪ್ಪಾಗುತ್ತೆ. ಇದು ನೀವು ಏನೋ ಬಂದಿದ್ದಾರೆ ರೈತರು ಒಂದು ಅರ್ಧ ಗಂಟೆ ಕುಂತಿದ್ದಾರೆ, ಘೋಷಣೆ ಹೋಗ್ತಾರೇನೆ ಭಾವನೆ ಇಟ್ಕೋಬಾರ್ದು. ಈಗ ಕಳೆದ 20-25 ವರ್ಷದಿಂದ ಸೊಸೈಟಿ ಸ್ಥಾಪನೆ ಆಗಿದ್ದಿಲ್ಲ, ಆವಾಗ ಇವರಿದ್ದು ಏನೋ ಗೊತ್ತಿಲ್ಲ. ಇದೇ ಸ್ಥಳದಲ್ಲಿ ಕುಂತು ಚಳವಳಿ ಮಾಡಿದಾಗ ಪರ್ಮಿಷನ್ ಆಗಿದೆ. ಎಲ್ಲ ಏನು 76 ವರ್ಷ ಸ್ವತಂತ್ರ ಬಂದ್ರು ನೀವು ಇನ್ನೂ ರೈತರನ್ನ ಯಾವ ರೀತಿ ಮುಂದೆ ಬರಬೇಕು ಅಂತ ಸಹಕಾರ ಸಂಘ ಮುಖಾಂತರ ಎಲ್ಲ ನೀವು ಹೇಳ್ತಿದ್ದೀರಿ, ಭಾಷಣ ಬಿಗಿತೀರಿ. ಒಳ್ಳೊಳಗೆ ನೋಡಿದ್ರೆ ಯಾವನ ಪುಡಾರಿಗಳ್ಗಾರ ಅವ್ರಿಗೊಂದು ಕಿಮ್ಮತ್ತಿಲ್ಲ ಊರುಗಳಲ್ಲಿ ಅಂಥವ್ರು ಬಂದು ನಿಂತ್ಕೊಂಡು ರಾಜಕೀಯ ಮಾಡಿದ್ರೆ ಅವ್ರಿಗೆಲ್ಲ ನೀವು ಪ್ರಾಮುಖ್ಯತೆ ಕೊಟ್ಟರೆ ಏನು ಯಾರ ಮೇಲೆ ನಂಬಿಕೆ ಹೋಗುತ್ತೆ? ದಯಮಾಡಿ ಈಗ ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾರೆ, ಈಗ ಪ್ರಭಾಕರು ಇವ್ರೆ ಈಗ ನೋಡ್ರಪ್ಪ, ಈಗ ಅವರು ನೋಟಿಸ್ ಕೊಟ್ಟು ಬಂದಿದ್ದೀರಿ, ಮತ್ತೆ ಅವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು. ಅವತ್ತೇನೋ ಸಿಟ್ಟಿಂಗ್ ಇಲ್ಲ ಅಂತೇಳಿ ನಿಮ್ಗೆ ಕೈಸಿದ್ದಾರೆ. ಮತ್ತೆ ಇವರು 2 ದಿವ್ಸಕ್ಕೆ ಹಾಕೊಂಡು ಮಾಡಿರ್ತಕ್ಕಂಥದ್ದು ಅಕ್ಷಮ ಅಪರಾಧ, ಅದು ಕಾನೂನು ಚೌಕಟ್ಟಲ್ಲಿ ಇದಾಗಿದೆ. ಅದನ್ನ ಎಷ್ಟು ನೋಟಿಸ್ ಕೊಟ್ಟು ಮಾಡಬೇಕಾಗಿತ್ತು. ಇದೆಲ್ಲ ಬೆಳವಣಿಗೆಯಲ್ಲಿ ಒಂದು ಅಪೀಲನ್ನು ಈಗ ಲಾಯರ್ ಮುಖಾಂತರನೂ ಹಾಕ್ಬೋದಾಯಿತು, ಹಾಕಿದ್ದೀರಿ. ಅಥವಾ ನೀವೇ ಒಂದು ಅರ್ಜಿ ಕೊಟ್ಟಿದ್ರು, ಅದು ಅಪೀಲ್ ಅಂತ ಕನ್ಸಿಡರ್ ಮಾಡಿ ಅವ್ರು ಮಾಡೋ ಅಧಿಕಾರ ಇದೆ. ಈಗ AR ಮುಂದೆ ಬಂದಿದೆ, ಅವರು ಈಗ ಮಾತನಾಡ್ತಾರೆ. ಒಂದು ಟೈಮ್ ಬೌಂಡ್ ಆಗಲಿ, ಯಾಕಂದರೆ ಇದು ಒಂದು ಕಾನೂನು ಚೌಕಟ್ಟಲ್ಲಿ ಪ್ರೋಸೆಸ್ ಆಗಬೇಕು. ಇನ್ನೊರು ಅಧಿಕಾರ ತಪ್ಪು ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತು, ನಮಗೂ ಗೊತ್ತು, ಅವ್ರಿಗೂ ಗೊತ್ತಾಗಿದೆ. ಇವ್ರಿಗೊಂದು ಟೈಮ್ ಕೊಡೋಣ. ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಅವ್ರೇನಾದ್ರು ಮಾಡಲಿಲ್ಲ ಅಂದರೆ ಮುಂದೆ ಇಲ್ಲೇ JD ಇದ್ದಾರೆ, ಮೇಲಧಿಕಾರಿ ಅಲ್ಲೇ ಇದಲ್ವಾ ಜಾಯಿಂಟ್ ಡೈರೆಕ್ಟ್ರು, ಅವ್ರ ಮುಂದೆನೂ ಹಾಕಬೇಕಾಗುತ್ತೆ. ಮತ್ತು ಇದು ಸರ್ಕಾರ ಲೆವೆಲ್ಲಿ ಸೆಕ್ರೆಟರಿ ಕೂಟ್ಗೆ ಬರೀಬೇಕಾಗುತ್ತೆ. ಈ ರಿಪೋರ್ಟ್ ಬರಲಿ, ಬಂದ ಮೇಲೆ ಏನು ತಪ್ಪಾಗಿದ್ದರಿಂದ AR ಮೇಲೆ ಡಿಸಿಪ್ಲಿನ್ ಆಕ್ಷನ್ ತಗೊಳ್ಳೋಕ್ಕೆ ಕಾನೂನು ಚೌಕಟ್ಟಲ್ಲಿ ಕಾನೂನು ಅವಕಾಶ ಇದೆ. ಅದನ್ನು ಎಲ್ಲ ಸೇರಿ ಮಾಡೋಣ. ಮತ್ತು ಈ ರೀತಿ ಆಗಬಾರ್ದು. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಬೆಳೆಸ್ಕೊಂಡ್ರೆ ಸಾಮಾನ್ಯ ರೈತರು 5 ವರ್ಷಕ್ಕೊಂದು ಓಟ್ ಹಾಕ್ತಾರೆ ಅಷ್ಟೇ. ಜೀವನ ಮಾಡೋಕ್ಕೋಸ್ಕರ ಡೈರಿ ಮಾಡ್ಕೊಂಡು ಸೊಸೈಟಿ ಲೋನ್ ತಗೊಂಡು ಬದುಕುವಂಥವ್ರಿಗೆ ನೀವು ಈ ಥರ ಹಳ್ಳಿಲಿ ಕಾಂಗ್ರೆಸ್ ಇವು ದಳ ಇವು ರೈತ ಸಂಘ ಅಂತ ಮಾಡಿದ್ರೆ ಇದೇನಿದು? ಇದೆಲ್ಲ ಆಗಬಾರ್ದು. ಅದರಿಂದ ಏನು ಇವತ್ತು ನೀವೆಲ್ಲರೂ ಕೂಡ ಸೇರಿ ಈಗ AR DR ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಒಂದು ಟೈಮ್ ಕೊಟ್ಟು ನಿಮ್ಮೆಲ್ಲ ಒಪ್ಪಿಗೆ ಮೇರೆಗೆ ಒಂದು ಟೈಮ್ ಕೊಟ್ಟು ಕಾಲಾವಕಾಶ ಕೊಟ್ಟು ಅದು ಮಾಡಲಿಲ್ಲ ಅಂದರೆ ಮುಂದೆ ನ್ಯಾಯಯುತವಾಗಿ ಚಳುವಳಿಯನ್ನು ಮಾಡೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳ ಅವಕಾಶ ಮಾಡಿಕೊಟ್ಟ. ಬನ್ನಿ ಮಾತಾಡಿ. ಒಂದು ನಿಮಿಷ ಕರ್ಕಂತೀರಾ ನೀವು ಅಂತ ಕೇಳ್ತಾರೆ, ಅದನ್ನ ಹೇಳಿ. 4 ಲಕ್ಷ ಕೇಸ್ ಹಾಕಿದ್ರು ತಗೊಳಕ್ಕಾಗಿಲ್ಲ. 1 ಸಲ ಅಲ್ಲ 4 ಸಲ ಅರ್ಜಿ ಕೊಟ್ಟಿದ್ದೀವಿ, ಆ ಬುಕ್ಕು ಇದೆಲ್ಲ ಕೊಡಿಸಿ ಅಂತೇಳಿ. ಅದಕ್ಕೂ ಸುಧಾ ಇವ್ರ ಕೇಳಿ ಕೊಡ್ಸಕ್ಕಾಗಿಲ್ಲ.
ಇನ್ನೇನಿದೆ ಹೇಳಿ ಕಂಪ್ಲೇಂಟ್ ಒಂದು ಸೆಕ್ರೆಟರಿ ಮಿಸ್ಅಪ್ರೇಷನ್ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಯಾವ್ದು ಮಾಡಿಲ್ಲ ಆ ಬಗ್ಗೆ ಕ್ಲಾರಿಫೈ ಹೇಳ್ತಾರೆ ಸಸ್ಪೆಂಡ್ ಆಗಿರೋಂಥ ಸೆಕ್ರೆಟರಿ ರಾಜೀನಾಮೆ ಕೊಟ್ಟವನೆ ಅವನ್ನ ಪುನಃ ವಾಪಸ್ ಮಾಡೋರು ಅವನು ರಾಜೀನಾಮೆ ಕೊಟ್ಟಿರೋ ತಿರ್ಗಾ ವಾಪಸ್ ಮಾಡೋರು ಅವನ್ನ ಇವರು ವಾಪಸ್ ತಗೊಳ್ಳಿ ಅಂದ್ಬಿಟ್ಟು ಆದೇಶ ಮಾಡೋರೆ ಕೊಟ್ಟವ್ರೆ ಹೆಂಗ್ ಕೊಟ್ರು ನಾವು ಕೇಳಿದ್ದಾಗ ನಾವು ಕೊಟ್ಟಿದ್ವು ರಾಜೀನಾಮೆಯ ನಿಮ್ಮ ಮಾತು ಕಟ್ಕೊಂಡು ಅಂತ ಕೇಳ್ತಾರೆ ಇವರು ಸರ್ಕಾರದ ಸಪೋರ್ಟ್ ಇಂದ ಪುನಃ ಅವನ್ನೇ ಮಾಡಿದಾರ ಕಾರ್ಯದರ್ಶಿ ರಿಆಡಿಟ್ ಮಾಡಿಸ್ಬೇಕು ಅಂತಂದ್ರೆ ಲೆಕ್ಕ ಪರಿಶೋಧನಾ ಇಲಾಖೆ ಅಂತ ಸಪರೇಟ್ ಇದೆ ನಿಮಗೆ. ನೀವು ಅಲ್ಲಿಗೆ ಮನವಿ ಕೊಡಿ, ಇಷ್ಟು ವರ್ಷದ ಆಡಿಟಲ್ಲಿ ನಮ್ಗೆ ನಂಬಿಕೆ ಇಲ್ಲ, ಮರುಪರಿಶೀಲನೆ ಮಾಡಿ ಅಂತ ಅವರು ಸರ್ಕಾರಕ್ಕೆ ಬರೆದು ಪರ್ಮಿಷನ್ ತಗೊಂಡು ರಿಆಡಿಟ್ ಮಾಡ್ತಾರೆ. ಅಲ್ಲ ಆಡಿಟ್ ಆಗಿ ರಿಪೋರ್ಟ್ ಇದೆಯಂತಲ್ಲ 3,000 ರೂಪಾಯಿ 3 ಲಕ್ಷ ಕಟ್ಟಬೇಕಾಗಿ ಒಂದು ನಿಮಿಷ ಇಲ್ಲ, ನೀವು ಜೇಡಿಗೆ ಮಾತಾಡಿ. ಮಿಸ್ಅಪ್ರೋಪ್ರಿಯೇಷನ್ ನಮ್ಗೆ ವರದಿ ಮಾಡಿಲ್ಲ ಅವರು. ಮಾಡೋರು ಅಂತ ಹೇಳ್ತಾರೆ. ನನಗೆ ಈಗ ತರಿಸ್ಕೊಂಡು ಬಂದಿಲ್ಲ, ನೋಡ್ತಾ ಇದ್ದೀನಿ. ನನಗೆ ಆಫೀಸ್ ಇಲ್ಲ ನೋಡಿ, ಇಲ್ಲಿ ಯಾವ್ಯಾವ ಇದಾವೆ ಅಂತ ಬಂದಿದೆ ನೋಡಿ. ಯಾವ್ದು ಈ ಡೈರಿಯಲ್ಲಿ ಬಂದಿರ್ತಾರೆ ಸರ್. ಈಗ ನಾವು ಎಲ್ಲಾ ದಾಖಲಾತಿಗಳು ಕೊಡಿ, ಇದನ್ನ ನೀವೇ ಕೊಡಿಸಿ ಅಂತ ಹೇಳಿ ಇವರು ಕೊಟ್ಟೆ ಆಗ್ಲೇ ಲಾಯರ್ ಕಡೆಯಿಂದ ಕೊಡ್ತಿದ್ವಿ, ಆದ್ರೂ ಅದಕ್ಕೇನು ಉತ್ತರ ಇಲ್ಲ. ಆಡಿಟ್ ರಿಪೋರ್ಟ್ಗಳು ಕನ್ಸರ್ನ್ ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತವೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೊಂದು ಸಪ್ರೇಟ್ ಇಲಾಖೆ ಇದೆ, ನಮ್ದಲ್ಲ. ಅದು ಲೆಕ್ಕ ಪರಿಶೋಧನೆ ನೀವು ತಗೋಬೇಕಲ್ಲ. ಯಾಕೆ ಕೊಡೋದಿಲ್ಲ? ಅವರು ನನಗೆ ಒಬ್ಬ ಸಾರ್ವಜನಿಕ ಅಧಿಕಾರಿ ಕೊಡ್ತಾರೆ. ಅಲ್ಲಿ ಆಡಿಟ್ ಅಲ್ಲಿ ಏನಾದ್ರು ದುರುಪಯೋಗ ಆಗಿದ್ರೆ ನಾನು ಕ್ರಮ ತಗೋತೀನಿ. ಆಡಿಟ್ ರಿಪೋರ್ಟ್ ಬರದೇನೆ ಹಣ ದುರುಪಯೋಗ ಪ್ರಕರಣಗಳೇನಾದ್ರು ಆಗಿದೆ ಅಂತ ಸದಸ್ಯರು ನೀವು ಮನವಿ ಕೊಟ್ಟರೆ ಅದ್ರ ಬಗ್ಗೆ 64 ಎನ್ಕ್ವೈರಿನೂ ಮಾಡಿಸ್ತೀವಿ. ಸರಿನಾ? ಈಗಾಗಲೇ ಈಗ ಬೇರೆ ಸೆಕ್ರೆಟರಿ ನೀವು ನೇಮಕ ಮಾಡಿದ್ರಲ್ಲ, ಮಾಡಿ ಟೆಂಪ್ರರಿ ಮಾಡಿದ್ದೀರಲ್ಲ, ಈಗ ಅವನ್ನ ಕೆಲಸ ಬಿಟ್ಟು ಎಷ್ಟು ದಿನ ಆಯ್ತು? 7 ತಿಂಗಳಾಯ್ತು. 7 ತಿಂಗಳಾಯ್ತು. 7 ತಿಂಗಳಿಂದ ಅವ್ರ ರಿಪೋರ್ಟ್ ನೀವು ತಗೊಳಕ್ಕಾಗಿಲ್ವಾ ಸರ್? ಒಂದು ಅರ್ಜಿ ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ಆಗಿದೆ, ಅವ್ನ ಅಮಾನತಿಲಿ ಹೊರಗಡೆ ಪರಿಶೀಲನೆ ಮಾಡ್ತೀನಿ. ಮಾಡಿದ್ರೆ ನಿಮ್ಗೆ ನೀವು ಕೋಆಪರೇಟಿವ್ ಈಗ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ಆಯ್ತು, ನಮ್ಮ ಭ್ರಷ್ಟಾಚಾರ ಮಾಡುವಂತ ನೌಕರರ ಬಗ್ಗೆ ನೀವು ರಿಪೋರ್ಟ್ ತಗೊಳ್ಳೋದು ನಿಮ್ ಕರ್ತವ್ಯ ತಾನೇ, ಅದು ನೋಡ್ಬೇಕಾಗಿತ್ತಲ್ವ? ಆಮೇಲೆ ಅವ್ರು ದೂರು ಕೊಟ್ಟವ್ರೆ ಬಂದು. ಈಗ ಅವರು ರಾಜೀನಾಮೆ ಕೊಟ್ಬಿಟ್ಟು ತಿರ್ಗಾ ತಗೊಳ್ಳಿ ಅಂತ ಇವರು ಇಲ್ಲಿಂದ ಆರ್ಡರ್ ತಂದಿನಿ ಅಂತ ಬಂದು ಡೈರಿಲಿ ಕೂತವ್ರಲ್ಲ, ಅದು ಹೆಂಗ್ ಕೊಟ್ಟರು? ರಾಜೀನಾಮೆ ಕೊಟ್ಮೇಲೆ ತಿರ್ಗಾ ಹೆಂಗ್ ಕೊಟ್ಟರು ಕೇಳಿ. ಅದು ARCS ಯಾವ ಆಧಾರದ ಮೇಲೆ ಆದೇಶ ಮಾಡಿದಾರೆ ನಾನು ನೋಡ್ಬೇಕಂದ್ರೆ. AR ಆದೇಶ ನಿಮ್ಮ ಆದೇಶ? ನಮ್ಮ ಆದೇಶ ಅಲ್ಲ, ಸೆಕ್ರೆಟರಿ ಮತ್ತೆ ವಾಪಸ್ ಅರ್ಜಿಗಳು ನೀವು ಕ್ರಮ ತಗೊಳ್ಳಿ. ಇಷ್ಟು ಅರ್ಜಿಗಳು ಕೊಟ್ಟಿರೋದು ನೋಡಿ. ಶಿವೇಗೌಡ ನೋಡಿ, ಮೇಲ್ಕಡೆ ತಿಳಿದೇನು ಅಂದ್ರೆ ಮೇಲ್ಕಡೆ ಶಿವೇಗೌಡ ಇವರು ಮಾಡ್ಕೊಂಡು ಮೀಟಿಂಗ್ ನೋಟಿಸ್ ಬಿಟ್ರಿ. ಮೀಟಿಂಗ್ ನೋಟಿಸ್ ರಾಜೀನಾಮೆ ಇಲ್ಲಿಗೂ ಕೊಟ್ಟಿದ್ದೀವಿ. ಇದೆಲ್ಲ ಇವ್ರು ಏನೇನ್ ಮಾಡಿದ್ದಾರೆ, ಕಾರ್ಯನಿರ್ವಹಣಾಧಿಕಾರಿ, ಇದೆಲ್ಲ ನೋಡಿ ಸರ್. ಇಲ್ಲಿ ಇಷ್ಟು ಅರ್ಜಿ ಟೋಟಲ್ ಒಂದು 15 ನೋಟಿಸ್ ಕೊಟ್ಟಿದ್ದೀವಿ ಅವ್ರ ಪರವಾಗಿ ಎಲ್ಲ. ಇವರು ಶಿವೇಗೌಡ ಬೋರೇಗೌಡ ಅನ್ನೋರು ಕಾರ್ಯದರ್ಶಿ, ಹಳೆ ಕಾರ್ಯದರ್ಶಿ ಇವರು. ಒಂದು ವಾರ ಟೈಮ್ ಕೇಳ್ತಿರೋ ಅದಕ್ಕೆ ನೋಡಿ, ಇದೆಲ್ಲ ಇವ್ರಿಗೂ ನೋಟಿಸ್ ಕೊಟ್ಟಿದ್ದೀವಿ. ಇದೆಲ್ಲ ಕ್ರಮ ತಗೊಂಡಿಲ್ಲ, ಏನು ಕ್ರಮ ತಗೊಂಡಿಲ್ಲ. ಹೌದು ನೋಡಿ, ಎಲ್ಲ ನೋಟಿಸ್ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ಬೇಕು. ನೋಡಿ, ಇಲ್ಲಿ ಸಹಕಾರ ಸಂಘ ಇಲ್ಲಿ ಅವ್ರು ಸೀಲ್ ಹಾಕಿ ಕೊಟ್ಟಿರೋದಕ್ಕೆ ಡೇಟು 18/4/24 ಏಪ್ರಿಲ್. ಅವರು ರಾಜೀನಾಮೆ ಕೊಟ್ಟಿದ್ರು, ಈಗ ಆದೇಶ ಮಾಡವ್ರೆ ಬಳಿಗೆ ತಗೋಬಹುದು ಅಂತ ಆದೇಶ ಕೊಡಿ. ನೋಡಿ, ಶಿವೇಗೌಡನೇ ರಾಜೀನಾಮೆ ಕೊಟ್ಟಿರೋದು. ರಾಜೀನಾಮೆ ಕೊಟ್ಟಿರೋ ಬಗ್ಗೆ ಹಂಗಿದ್ರು ಕೆಲ್ಸಕ್ಕೆ ಬನ್ನಿ, ಅದು ಕೆಲ್ಸಕ್ಕೆ ಇವ್ರು ಆದೇಶ ಕೊಟ್ಟವ್ರೆ, ಕೆಲ್ಸಕ್ಕೆ ಹೋಗ್ಬೋದು ಅಂತ. ನೋಡಿ, ಯಾರು ಇವರು AR ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಯಾರು? ಹಳೆ ಕಾರ್ಯದರ್ಶಿ. ಓಕೆನಾ ಸರ್? ಇವರು ಅಂಗೀಕಾರನೂ ಆಗಿದೆ, ಬೋರ್ಡ್ ಅಲ್ಲಿ ಅಂಗೀಕಾರ ಆಗಿದೆ, ಕಮಿಟಿಲಿ ಅಂಗೀಕಾರ ಆಗಿಲ್ಲ ಸರ್. ಯಾಕೆ ಅಂದ್ರೆ ಅವರು ಬುಕ್ ಕೊಡ್ಬೇಕಲ್ಲ, ಲೆಕ್ಕ ಅದು ಅಂಗೀಕಾರ ಆಗಿಲ್ಲ. ನಾವು ಅಂಗೀಕಾರ ಮಾಡ್ಬಿಟ್ಟು ಪುಸ್ತಕ ಕೊಡು ಅಂತ ಕರೀತೀವಿ. ಈಗ ಆ ಜ್ಞಾನ ನಮಗೆ ಬೇಡ, ನಮ್ಗೆ ಗೊತ್ತಿಲ್ಲ, ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಅವನು ಭ್ರಷ್ಟಾಚಾರ ಮಾಡೋದು, ಕ್ರಮ ತಗೊಳ್ಳೋ ಕೆಲಸ ನಿಮ್ಮ ಜವಾಬ್ದಾರಿ ಇದೆ, ನೀವು ಅದು ಮಾಡಬೇಕು.
ಅಲ್ಲ ಒಂದ್ ನಿಮಿಷ ಕಾರ್ಯದರ್ಶಿ ಕೂಡ ಆಗಿ ಅವರು ಒಬ್ರು ವಕೀಲರು ಇದ್ದಾರೆ. ಅವರು 7 ದಿವಸ ಅವಕಾಶ ಬೇಕಾಗಿಲ್ಲ. ನಾವು ಅದೇನೋ ಈಗ ಕಾಲ್ ಮಾಡ್ತೀವಿ. ಆಫ್ಟರ್ ನೋಟಿಸ್ ಅವ್ರು ಹೇಳಿದ್ದು ಏನೋ ಸರ್, ಆಫ್ಟರ್ ನೋಟಿಸ್ ಅವ್ರಿಗೆ ಏನೋ ನಮ್ಗೆ ಗೊತ್ತಿಲ್ಲ ಅವೆಲ್ಲ. ನೀವು ಅದೇನು ಮಾಡ್ಕೊತೀರ ಮಾಡಿ. ಒಟ್ಟಿನಲ್ಲಿ ಇಲ್ಲಿ ಅನ್ಯಾಯ ಆಗಿರೋದ್ರ ಬಗ್ಗೆ ಉತ್ಪಾದಕರು ಕಮಿಟಿಯವರು ಬಂದು ನಿಮ್ಮ ಹತ್ರ ಬಂದು ನ್ಯಾಯ ಕೇಳಕ್ಕೆ ಬಂದರೆ ನಿಮ್ಮಿಂದ ನ್ಯಾಯಕ್ಕೂ ದೊರಕಬೇಕು ಅಷ್ಟೇ ನಮ್ಮದು. ಅದು ಯಾವ ರೀತಿ ನೀವು ಮಾಡ್ತೀರೋ ಗೊತ್ತಿಲ್ಲ. ಇವತ್ತು ಎಷ್ಟನೇ ತಾರೀಕು? ಇವತ್ತು 26 ತಾರೀಕಿಂದ 7 ದಿವಸ ಎಷ್ಟು? 7 ದಿವಸ ಅಂದರೆ ಎಷ್ಟನೇ ತಾರೀಕು? 3ನೇ ತಾರೀಕು 4ನೇ ತಾರೀಕು ಒಳಗಾಗಿ ನೀವು ಇರೋಂಥ ಸಮಿತಿ ಮುಂದುವರಿಯಕ್ಕೆ ಅವ್ರ ಮೇಲೆ ಕ್ರಮ ಆಗ್ಬೋದಾ? ನೀವೇನ್ ತರ ಏನ್ ಆರ್ಡರ್ ಕೊಡ್ತೀರ ಆ ರೀತಿ ನಡ್ಕತಿ ಕಣ. ನಾವು ಕುಮಾರಣ್ಣ ಬಸವರಾಜಣ್ಣ ಏನ್ ಹೇಳ್ತಾರೆ ಆ ರೀತಿ ಕೇಳ್ತೀವಿ. ಬೇಡ ನಾವು ಹೇಳೋದು ನಮ್ಗೆ ಬೇಕಾಗಿಲ್ಲ. ಬೇಕಾಗಿಲ್ಲ.